ಟ್ರೈ ಮಾಡ್ರಿ, ಒಂದು ಸ್ವಲ್ಪ ಸರಿಯಾಗಿ ನೋಡ್ರಿ. ಪುಷ್ಪವನ ದುಂಡು ಕೌನ್ಸದ ಎಲ್ಲ ಹಾಕಿನ ಈಗ ಸರಿಯಾಗಿ ತಿಳ್ಕೊಂಡು ಮಾಡಿಬಿಟ್ರಿ ಅಂದ್ರೆ ಭಾಳ ರೂಪಾಯಿ ಬಿಡ್ತದೆ ನಮಗೆ. ಮಾಡೋದು ಅದಿಂದ ನೋಡ್ರಿ. ಎಲ್ಲ ವೀಡಿಯೋ ಆನ್ ಮಾಡಿರಿ, ಮಾಡೋ ತನಕ ವೀಡಿಯೋ ಆನ್ ಮಾಡಬೇಡ್ರಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವು ಗಣಿತಗಳು ನೀವು ಮಾಡೇಬೇಕು ಈಗ, ಯಾಕಂದ್ರೆ ಹಿಂದೆ ರಗಡಾಗ್ಯಾವ. ಇನ್ನು ಭಿನ್ನ ರಾಶಿ ಭಾಗ ಅಂತೂ ಅವು ಮುಂದೆ ಭಾಳ ಬರ್ತಾವೆ. ನೀವು ಈಗಿಂದ ಇಂಥ ಸಣ್ಣ ಲೆಕ್ಕ ನೀವು ಎಕ್ಸ್ಪರ್ಟ್ ಆದರಿ ಅಂತಂದ್ರೆ ಮುಂದೆಲ್ಲ ಗಣಿತಗಳು ಬರ್ತಾವೆ. ಮಾಡೋದಾಯ್ತಾ? ವಿಡಿಯೋ ಆನ್ ಮಾಡಿ. ಈಗ ಸದ್ಯ ನಾವು ಏನು ಮಾಡಬೇಕು, ಈ ದುಂಡು ಕೌಂಸ ಪದ ಬಿಡಿಸ್ಕೋಬೇಕು. ಮೊದಲು ಈ ಪದ ಬಿಡಿಸ್ಕೋಬೇಕು. ಮೊದಲು ಹಚ್ಚೋದು 5 1 5 1 3 8 8 5 ಅಂಶ ಮೈನಸ್ 2 3 ಅಂಶ. ಎಲ್ಲರೂ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಇದಕ್ಕೆ ಇಲ್ಲಿ ಲಸ ತಕ್ಕೋದು ಕೊಡ್ತಿರ್ತೀರಿ ನಾವು. ಎದರದು ಈ 5ರದು 3ದು ಲಸ ತಕ್ಕೋಬಾರ್ದು. 2 ಅವಿಭಾಜ್ಯ ಅಂಕ ಅಂದ್ರೆ 5 3 15 ಇಟ್ಟು ಬಿಡ್ರಿ. ಆಮೇಲೆ 5 3 ಮಾಡಿರಿ. ಆಮೇಲೆ 3 5 ಮಾಡಿರಿ. 8 3 24 ಮೈನಸ್ 5 2 10. ಇದ್ರ ಉತ್ತರ ಎಷ್ಟು ಬಂತು? 14 15 ಅಂಶ ಬಂತು. ಇದರ ಉತ್ತರವನ್ನು ಈಗ ಈ ದುಂಡು ಕೌಂಸ ಹೋತು. ಆ ದುಂಡು ಕೌಂಸ ಹೋಗಿ ತೆಗೆದು ಆ ಜಾಗದಾಗ ಇದನ್ನು ನೀವು ಅಲ್ಲಿ ಇಡಬೇಕು. ತಿಳಿತಲ್ಲ ನಿಮಗೆ? ಸರಿಯಾಗಿ ನೋಡ್ರಿ, ಅರ್ಥ ಮಾಡ್ಕೊರಿ, ಪ್ರಶ್ನೆ ನೋಡ್ರಿ, ಇನ್ನೊಂದ್ಸಲ ಸರಿಯಾಗಿ ಚೆನ್ನಾಗಿ ಬಿಡಿಸಿದ್ದು ನೋಡ್ರಿ. ಯಾಕ ಪ್ರಶ್ನೆಗಳು ತಪ್ಪಾಗಬಾರ್ದು. ಮತ್ತು ಉಲ್ಟಾ ಎಲ್ಲ ಬಿಡಿಸೋದಾಗ್ತದ ಕರೆಕ್ಟಾಗಿ ಅದ. ಈಗ ನೋಡಿ ಅದನ್ನು ತಂದು ಉತ್ತರ ಹಚ್ಕೋರಿ. ಬರೋಬ್ಬರಿ 4.17 ಮೈನಸ್ ಪುಷ್ಪವರ್ಣ 2.23 ಭಾಗಿಲೆ ಏನು ಬಂದದ? 14 15 ಬಂದದ. ಪುಷ್ಪವರ್ಣ ಪೂರ್ತಿ ಇದು ಹೋಯ್ತು. ಪುಷ್ಪವರ್ಣ ಹೋಯ್ತು. ಈಗ ಈ ಪುಷ್ಪವರ್ಣ ತೋರಿ 3 6 6 1 2 8 8 3 ಭಾಗಿಲೆ 14 15 ಬರೋಬರಿ 8 3 ಭಾಗಿಲೆ ಇದ್ದದ್ದು ಗುಣಾಕಾರ ಹಾಕಿದಾಗ ಮ್ಯಾಲೆ 15 ಆಗ್ತದೆ, ತಳಗೆ ಏನಾಗ್ತದೆ? 14 ಆಗ್ತದೆ. ಗುಣಕ ವಿಲೋಮ ಅಂತಾರೆ. ಅದಕ್ಕೆ ಏನಂತಾರೆ? ಗುಣಕ ವಿಲೋಮ. 3 1 3 5 2 4 2 7 ಬರೋಬರಿ 5 4 20 7 1 7. ಈಗ ಏನು ಮಾಡಬೇಕು? ಇಲ್ಲಿ ತಂದು ಹಚ್ಚಬೇಕು. ಯಾಕೆ ಹೇಳತ್ತಂದ್ರೆ 7 ಇದನ್ನು ಮಿಶ್ರಣ 7 2 14 1 6 7 ಅಂಶ ಅಂತ ಇಟ್ಕೊಂಡ್ಬಿಟ್ರು. ಯಾಕಂದ್ರೆ ಇದು ಮುಂದೆ ಭಾಳ ಸರಳದು. ಏನು 2 6 7 ಅಂಶ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ನೀವು. ಇದನ್ನು ಹೆಂಗೆ ಹಚ್ಬೇಕು? 2 ಮಿಶ್ರ ಭಿನ್ನ ರಾಶಿ ಮಾಡಿ ಹಾಕ್ತಾರೆ. 7 2 14 6 7 ಅಂಶ. ಆ ಉತ್ತರ ತಂದು ಇಲ್ಲಿ ಹಚ್ಚಾರೆ. 4.17 ಮೈನಸ್ 2.67 ನೋಡ್ರಿ ಹೆಸರದ. ಈಗ ಹೆಂಗೆ ವಿಚಾರ ಮಾಡ್ಬೇಕಂದ್ರೆ ಈಗ ನಿಮ್ಮ ಇದರ ಪ್ರಕಾರ ನನಗೆ ಏನು ಅನ್ನಿಸ್ತದಂದ್ರೆ ನೀವು ಸುಮ್ಮನೆ ಲಸ ತೆಗೆದು ಮಾಡಿಬಿಡ್ರಿ. ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಕೋತೀರಿ. ಮತ್ತು 4 7 28 1 29 29 7 ಅಂಶ ಮೈನಸ್ 7 14 1 6 27 ಅಂಶ. ಹಿಂಗೆ ಇರಲಿ, ಸರಳ ಆಗ್ತದೆ. 29 20 ಹೋತಂದ್ರೆ 9 7 ಅಂಶ. ಆನ್ಸರ್ ಈಸ್ ಈಕ್ವಲ್ ಟು 9 7 ಅಂಶ ಬರೋಬರಿ 1.2 7 ಅಂಶ. ಉತ್ತರ ಕರೆಕ್ಟ್ ಅದ ಅಂತ ಅಂದಾಗೆ ನೀವು ನೋಡ್ಬೇಕಾಗ್ತದ. ಅದನ್ನು ಸರಿಯಾಗಿ ನೋಡ್ರಿ. 1.2 7 ಅಂಶ ಯಾರು ಬಂದದ ಅವರು ರೈಟ್ ಹಾಕೋರಿ. ಇದು ಹಿಂಗರೆ ಅಥವಾ ಹಿಂಗರೆ ನೋಡಿ. ಇಷ್ಟ ತಿಳಿಸ. ಹಿಂಗೆ ಛೇದಗಳ ಸಮನಾಗಿ ಬಿದ್ದಾಗ ಹಿಂಗೆ ನೀವು ವಿಷಮ ಭಿನ್ನ ರಾಶಿ ಮಾಡ್ಕೊಂಡು ಲೆಕ್ಕ ಮಾಡಿಬಿಡ್ರಿ. ಉತ್ತರ ಸರಳ ಬಂದ್ಬಿಡ್ತಾವೆ. ತಿಳಿತಲ್ಲ ನಿಮಗೆ? ಈ ಒಟ್ಟ ಗಣಿತಗಳ 3ನೇತೆ ಪಾಸ್ ಆದ ಹುಡುಗರು ಮಾಡ್ಬೇಕು ನೋಡಿ ಈ ಗಣಿತ. ಯಾಕಂದ್ರೆ ಮೊದಲ ನಿಮಗೆ ಲೆಕ್ಕ ಬಂದು ಅಂದ್ರೆ ಇವು ಸರಳ ಬಂದ್ಬಿಡ್ತಾವೆ. ಮೊದಲ ದುಂಡು ಕೌಸ ಇದು ಇದಾಗಿದೆ. ಛೇದಗಳು ಸಣ್ಣಾಗಿದ್ದಾಗ ಲಸ ಗಿಸ ತಕ್ಕೋತ್ ಕೂಡ್ಬಾರ್ದು. ಈಗ ನೋಡಿ ನಾವು ಈಗ ನೀವು ಮಾಡಿದ್ರಿ ಅಂತ ತಿಳ್ಕೊಂಡು
ಚೆಂದಾಗಿ ಮಾಡಿರಿ, ತಿಳ್ಕೊಂಡು ಮಾಡಿರಿ, ನೀವು ಪ್ರಯತ್ನ ಮಾಡಿರಿ. ಅದನ್ನು ನಾವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತೇನೆ ನಾನು. ಅತಿ ಸರಳ ರೀತಿಯಿಂದ ತೋರಿಸ್ತೀನಿ ಅದನ್ನು. ಬಿಡಿಸೋದಾಯ್ತಲ್ಲ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಈ ದುಂಡು ಕಂಸನ್ನು ಮೊದಲು ಬಿಡಿಸ್ಕೋಬೇಕು. ಇನ್ನು ಇದಕ್ಕೆ ಪೂರ್ಣ ಸಂಖ್ಯೆನ ಅದಕ್ಕೆ ಏನು ಹಚ್ಕೋಬೇಕು? ಛೇದ 1 ಹಚ್ಕೊಂಡ್ಬಿಡ್ರಿ. 5 1 ಮೈನಸ್ 2 6 12 1 13 2 13 2 ಪ್ಲಸ್ 2 4 8 1 9 2. ನಿಮಗೆ ತಿಳಿದಲ್ಲ, 5 ಪೂರ್ಣ ಸಂಖ್ಯೆ ಅದಂದ್ರೆ ಏನು ಹಚ್ಕೋಬೇಕು? ಛೇದ 1 ಹಚ್ಕೊಂಡು ಬಿಡ್ರಿ. ಆಮೇಲೆ ಏನು ಮಾಡಬೇಕು? ಛೇದ 1 ಆದಿಂದ 6 7 12 13 2 4 7 8 9 2. ಇದರದ್ದು ಲಸ ಯಾವಾಗಲಾದರೂ 1 ಬಂದಿತ್ತಂದ್ರೆ 2 ಲಸ ಆಗಿಬಿಡುತ್ತೆ. ಇಲ್ಲಿ 1 ಅದಂದ್ರೆ ಇದರ ಲಸ 2 ಇಟ್ಬಿಡ್ರಿ. 1 2 2 1 2 1 5 2 10 ಮೈನಸ್ 13 1 13 ಪ್ಲಸ್ 9 1 9 ಬರೋಬರಿ. 19 ಮೈನಸ್ 13, ಯಾಕಂದರೆ ಇದು 10 ಇದೊಂದು 9, 19 ಮೈನಸ್ 13 ಡಿವೈಡೆಡ್ ಬೈ 2 ಬರೋಬರಿ. 19ರಾಗ 13 ಆದರೆ ಎಷ್ಟು? 6 2 6 2 ಬರೋಬರಿ ಏನಾಗ್ತದೆ ನೀವೇ ನೋಡ್ರಿ. 6 2 ಬರೋಬರಿ 2 1 2 3 ಇದು ರೂಟ್ ರೇಟ್ ಬಂತು 3 ಬಂತು. ಅದನ್ನು ತಂದಲ್ಲಿ ಹಚ್ಚ್ರಿ ನೋಡ್ರಿ ಹೆಂಗೆ ಅದ ಗಣಿತ. 2 1 2 3 ಯಾಕಂತಂದ್ರೆ ಆ ಗಣಿತಲ್ಲಿ ಜಾಗ ಇಲ್ಲ, ಇಲ್ಲಿ ಇಟ್ಟು ಹೊಡೋದು. ಈಗ ಮಾತು ಹಚ್ಕೋರಿ. 5 ಪೂರ್ಣಾಂಕ 1 2 ಪ್ಲಸ್ ಚೌಕಾಂಶ 7 ಪೂರ್ಣಾಂಕ 1 2 ಮೈನಸ್ ಪುಷ್ಪಾವರಣ 2 ಪ್ಲಸ್ ಇದ್ರ ಉತ್ತರ ಏನು ಬಂದದ? 3 ಬಂದದ. ಪುಷ್ಪಾವರಣ ಪೂರ್ತಿ, ಚೌಕಾವರಣ ಪೂರ್ತಿ. ಈ ಕ್ರಿಯೆಯನ್ನು ಆಮೇಲೆ ಮಾಡ್ಕೋಬೇಕು. ಬಾಯಿದೆ 5 ಪೂರ್ಣಾಂಕ 1 2 ಪ್ಲಸ್ ಚೌಕಾಂಶ 7 ಪೂರ್ಣಾಂಕ 1 2 ಮೈನಸ್ 5 ಚೌಕಾಂಶ ಪೂರ್ತಿ. 7ರಾಗ 5 ಕಳೆದು ಬಿಡ್ರಿ. ಪೂರ್ಣ ಸಂಖ್ಯೆ ಕಳೆದು ಬಿಟ್ಟು ಬಂದುಬಿಡ್ತದೆ. 5 ಪೂರ್ಣಾಂಕ 1 2 ಪ್ಲಸ್ 7ರಾಗ 5 ಆದ್ರೆ 2 ಪೂರ್ಣಾಂಕ 1 2. ಈಗ 5 1 2 ಎಷ್ಟು? 7 ಪ್ಲಸ್ ಈ ಅರ್ಧ ಆ ಅರ್ಧ ಉಡಿಸಿದ್ರೆ 7 ಪ್ಲಸ್ 1 ಬರೋಬರಿ 8. ಆನ್ಸರ್ ಇಸ್ ಈಕ್ವಲ್ ಟು 8. ನೋಡಿ, ಸರಿಯಾಗಿ ಗಣಿತಗಳನ್ನು ನೋಡ್ರಿ, ಚೆಂದಾಗಿ ನೋಡ್ಕೋರಿ, ತಿಳ್ಕೊರಿ. ಈ ಈ ಈ ಅನುಕ ನಂಬರ ಹೆಚ್ಚು ಕಡಿಮೆಯಿಂದ ನೀವು ಯಾರು ಇದನ್ನು ಎಕ್ಸ್ಪರ್ಟ್ ಆಗಿರ್ತೀರಿ, ಮುಂದೆ ನಿಮಗೆ ಕುಣದಾಡ್ಕೋತ ಮುಂದಿನ ಅಭ್ಯಾಸನ ನೀವು ಮಾಡ್ಬೋದು. ಇನ್ನು ನಾಡಿಂದ ಹೊಸ ಅನುಕೂಲ ನಂಬರ್ ಬರ್ತದೆ. ನೀವು ದಿನಾಲು ಏನು ಮಾಡಬೇಕು? ಕ್ರಮಬದ್ಧವಾಗಿ ವಿಡಿಯೋಗಳನ್ನು ಅಭ್ಯಾಸ ಮಾಡಬೇಕು. ಇದು ಲಾಸ್ಟ್. ಇದು ಎಷ್ಟು? ಒಂದು ಅನುಕ ಯಾವುದು NCB 05ದಾಗ 64 ವಿಡಿಯೋಗಳಾಗ್ಯಾವ. ಈ 64 ವಿಡಿಯೋಗಳನ್ನು ಕನಿಷ್ಠ ಒಂದು ದಿವಸಕ್ಕೆ 3 ತಾಸು ಅಭ್ಯಾಸ ಮಾಡಿ ಇದನ್ನು ಅಭ್ಯಾಸ ಬೇಗನೆ ಕವರ್ ಆಗಿರಿ. ಮುಂದಿನ ಅನುಕೂಲ ನಂಬರ್ ನಿಮಗೆ ಯೂಟ್ಯೂಬ್ದಾಗ ನೋಡ್ರಿ. ಎಲ್ಲರೂ ನೀವು ಸಬ್ಸ್ಕ್ರೈಬ್ ಆಗಿರಿ. ಟಿವಿಯಾಗ ನೋಡ್ರಿ. ಮೊಬೈಲ್ದಾಗ ನೋಡೋದಿತ್ತಂದ್ರೆ ಮೊದಲು ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಬಿಡಿಸೋದಾದ್ರಿಂದ ಮ್ಯೂಟ್ ತೆಗೀರಿ. ನಾ ಬಂದು ತಿಳಿಸ್ತಾನು. ಇದ್ರದ್ದು ಉಪಯೋಗ ತಗೋರಿ. ಭಾಳ ಬೆಸ್ಟ್ ಇದು ಅನುಕೂಲ ನಂಬರ್. ಇದು ಬೇಸಿಕ್ ಭಾರಿ ಅತಿ ಇಂಪಾರ್ಟೆಂಟ್ ಅಭ್ಯಾಸ. ಇದನ್ನು ರಿವಿಷನ್ ಆದರೆ ಅಂದ್ರೆ ಸರಳೀಕರಣ ಭಾಗ ಬಂದದಂದ್ರೆ ಇನ್ನು ಮುಂದೆ ನೀವು ಮುಂದಿನ ಅನುಕೂಲ ನಂಬರ್ಗೆ ಮುಂದೆ ನಿಮಗೆ ಮಾಡ್ಕೋತೀವಿ. ನೀವೆಲ್ಲ ಚೆನ್ನಾಗಿ ಫೇರ್ದಾಗ ಬರ್ಕೊಂಡು ರಿವಿಷನ್ ಮಾಡಿರಿ. ಇವೇನು ಒಂದು 2-3 ವಿಡಿಯೋ ಲಾಸ್ಟದ್ದು ಹಾಕಿನಲ್ಲ, ಇವತ್ತನ್ನು 2 ದಿವಸಕ್ಕೊಮ್ಮೆ ರಿವಿಷನ್ ಮಾಡಿರಿ. ಅಂದ್ರೆ ನಿಮಗೆ ಮುಂದಿನ ಅಭ್ಯಾಸ ಸರಳ ತಿಳಿತದೆ. ಥ್ಯಾಂಕ್ ಯು. ಬೈ. NCB ನಂಬರ್ 5 ಮುಕ್ತಾಯ ಆಗ್ಯದ. ಎಲ್ಲರೂ ಫೇರ್ದಾಗ ಚೆಂದಂಗೆ ಬರ್ಕೊಡ್ರಿ.